ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಪ್ರಿಯಾ ಮುಚ್ಚಿಟ್ಟಿದ್ದ ಒಂದಲ್ಲ ಎರಡಲ್ಲ ಸಾಲು ಸಾಲು ಸುಳ್ಳುಗಳು ಕೊನೆಗೂ ಬಯಲಾಗುವ ಸಮಯ ಹತ್ತಿರ ಬಂದಿದೆ. ರಿಜಿಸ್ಟರ್ ಆಫೀಸ್ನಲ್ಲಿ ಪ್ರಿಯಾಳ ಅಸಲಿ ಮುಖವಾಡ ಕಳಚಿ ಬೀಳಲಿದ್ದು, ನಂದನ್ ರುದ್ರ ತಾಂಡವ ಆಡಲಿದ್ದಾರೆ. ಕತೆ ಪ್ರಕಾರ ನಂದನ್ ಗೌಡರು ದುಡ್ಡಿನ ವಿಷಯದಲ್ಲಿ ಪಕ್ಕಾ ಲೆಕ್ಕಾಚಾರದ ಮನುಷ್ಯ. ಮಗಳು ರಕ್ಷೆ ಮುಖಾಂತರ ಲೆಕ್ಕ ಹಾಕಿಸಿದಾಗ ಅವರ ಬ್ಯಾಂಕ್ ಅಕೌಂಟ್ನಿಂದ 10,000 ರೂಪಾಯಿ ಮಂಗಮಾಯ ಆಗಿರುವುದು ಪತ್ತೆಯಾಗುತ್ತದೆ. ಈ ಕಳ್ಳತನ ವಲ್ಲಭನೇ ಮಾಡಿದ್ದಾನೆ ಎಂದು ಗೌಡರು ನೇರವಾಗಿ ಮನೆಯವರ ಮುಂದೆ ಆಪಾದನೆ ಮಾಡ್ತಾರೆ. ಕಳ್ಳತನದ ನಿಜವಾದ ಕಾರಣ ಪ್ರಿಯಾ ಮಾಡಿದ ಎಡವಟ್ಟು. ಬೆಂಗಳೂರಿನ ಹೋಟೆಲ್ನಲ್ಲಿ 26,000 ರೂಮ್ ಬುಕ್ ಮಾಡಿ ಹಣ ಹೊಂದಿಸಲು ಪ್ರಿಯಾ ಪರದಾಡಿದಾಗ ವಲ್ಲಭ, ಕೇಶವ ಸೇರಿ ನಂದನ್ ಅವರ ಅಕೌಂಟ್ನಿಂದ 10,000 ರೂಪಾಯಿ ಎಗರಿಸಿ ಮಾಧವನಿಗೆ ಸಹಾಯ ಮಾಡಿದ್ದರು. ಮಾಧವನಿಗೆ ಈ ಕಳ್ಳತನದ ವಿಷಯ ಗೊತ್ತಿರಲಿಲ್ಲ. ಈಗ ಅಪ್ಪ ವಲ್ಲಭನ ಮೇಲೆ ಅನುಮಾನ ಪಡುತ್ತಿರುವುದು ಕಂಡು ಮಾಧವನಿಗೆ ತಲೆಬಿಸಿ ಶುರುವಾಗಿದೆ. ಆದರೆ ವಲ್ಲಭನ ಹೆಂಡತಿ ಅಮ್ಮು ಮಾತ್ರ ಗಂಡನ ಪರವಾಗಿ ಮಾವನ ವಿರುದ್ಧವೇ ಗಟ್ಟಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ. ನನ್ನ ಗಂಡ ಸ್ವಾಭಿಮಾನಿ, ತಿಂಗಳಿಗೆ 8,000 ರೂಪಾಯಿ ಕೊಡುತ್ತೇನೆ ಎಂದು ಕಮಿಟ್ ಆಗಿದ್ದಾನೆ. ಅಂಥವನ್ನು ಕಳ್ಳತನ ಮಾಡಲು ಸಾಧ್ಯವೇ ಇಲ್ಲ ಎಂದು ವಾದಿಸ್ತಾಳೆ. ಈ ಕಡೆ ನಂದನ್ ಅವರ ಸಿಟ್ಟಿನಿಂದ ನಾನು ಬ್ಯಾಂಕಿಗೆ ಹೋಗಿ ಸತ್ಯ ಏನೆಂದು ತಿಳಿದು ಬಂದು ಆಮೇಲೆ ಮಾತಾಡ್ತೀನಿ ಎಂದು ಎದ್ದು ಹೋಗ್ತಾರೆ. ರೂಮಿಗೆ ಬಂದ ಮೇಲೆ ಅಮ್ಮು ವಲ್ಲಭನಿಗೆ ನೀನು ಕದ್ದಿಲ್ಲ ತಾನೆ ಎಂದು ಕೇಳಿದಾಗ ಉತ್ತರಿಸಲಾಗದೆ ವಲ್ಲಭ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನೊಂದು ಕಡೆ ಪ್ರಿಯಾ ತನ್ನ ಆಧಾರ್ ಕಾರ್ಡ್ ಸಿಗಬಾರದು ಎಂದು ಅಮ್ಮ ವೀಣಾ ಅವರಿಗೆ ಫೋನ್ ಮಾಡಿ ಮುಚ್ಚಿಡಲು ಹೇಳ್ತಾರೆ. ಅಷ್ಟರಲ್ಲಿ ಮಾಧವ್ ಅತ್ತೆ ಮನೆಗೆ ಹೋಗಿ ಆಧಾರ್ ಕಾರ್ಡ್ ಇಸ್ಕೊಂಡು ಬಂದಿರ್ತಾರೆ. ಪ್ರಿಯಾಳ ಅಸಡ್ಡೆಗೆ ಮಾಧವ್ ರೂಮಿನಲ್ಲಿ ಕೆಂಡಾಮಂಡಲವಾಗಿ ಬೈತಾನೆ. ಮಾಧವಿನ ವಯಸ್ಸಿನ ಸತ್ಯ ನೋಡಿಲ್ಲ ಎಂದು ಪ್ರಿಯಾ ಸದ್ಯಕ್ಕೆ ನಿಟ್ಟುಸಿರು ಬಿಡ್ತಾಳೆ. ಕೊನೆಗೂ ಇಡೀ ಕುಟುಂಬದವರು ಮದುವೆ ರಿಜಿಸ್ಟ್ರೇಷನ್ ಮಾಡಲು ಆಫೀಸ್ಗೆ ತಲುಪ್ತಾರೆ. ಅಲ್ಲಿ ಪ್ರಿಯಾ ತನಗಿಂತ ಮಾಧವ್ 1 ವರ್ಷ ಚಿಕ್ಕವನು ಎನ್ನುವ ವಯಸ್ಸಿನ ಸತ್ಯ ಬಯಲಾಗುವ ಆತಂಕದಲ್ಲಿದ್ದಾಳೆ. ಆದರೆ ಅಲ್ಲಿ ವಯಸ್ಸಿಗಿಂತಲೂ ದೊಡ್ಡದಾಗಿ ಹೋಟೆಲ್ ರೂಮಿನ 1,16,000 ರೂಪಾಯಿ ಅಸಲಿ ಸತ್ಯಸ್ಫೋಟವಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ಮಗ ತನಗೆ ಹೇಳದೆ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಹೊಂದಿಸಿರುವುದನ್ನು ಕಂಡು ನಂದನ್ನವರು ಅಪರಾಧಕ್ಕೆ ಒಳಗಾಗ್ತಾರೆ. ನನ್ನ ಮಗ ನನ್ನಿಂದನೇ ವಿಷಯ ಮುಚ್ಚಿಡಲು ಶುರು ಮಾಡಿದ್ನ, ನನ್ನ ಮೇಲೆ ನಂಬಿಕೆ ಇಲ್ವಾ ಎಂದು ಗೌಡರು ರಿಜಿಸ್ಟರ್ ಆಫೀಸ್ನಲ್ಲಿ ರುದ್ರ ತಾಂಡವ ಆಡಲಿದ್ದಾರೆ. ಈ ಎಲ್ಲ ಗೊಂದಲಗಳ ನಡುವೆ ಮೀನಾ ಪ್ರಿಯ ಪರವಾಗಿ ನಿಲ್ತಾಳ? ನಂದ ಗೌಡರ ಕೋಪಕ್ಕೆ ಪ್ರಿಯಾ ಹೇಗೆ ಬಲಿಯಾಗ್ತಾಳೆ ಎಂದು ಮುಂದಿನ ಸಂಚಿಕೆಗಳಲ್ಲಿ ನೋಡಬೇಕಿದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ. ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು ವೆರಿ ಮಚ್.